ಬೆತ್ತಲು ಮಾಡೋದು ಅವಕಾಶ ಭಾರತಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ಇಲ್ಲಿ ನೋಡಿ, ಕಾಂಗ್ರೆಸ್ ಮುಖಂಡನ ಬೆಂಕಿ ಹಚ್ಚುವ ಹೇಳಿಕೆ ಇದೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸೋ ಇಂಥವರನ್ನ ಬಂಧಿಸಲ್ವಾ? ವಕ್ಫ್ ಬಿಲ್ ವಿರೋಧಿಸಿ ಸಮಾಜದಲ್ಲಿ ದಂಗೆ ಎಬ್ಬಿಸಬೇಕಂತೆ ಕಾಂಗ್ರೆಸ್ ಮುಖಂಡ ಕೊಟ್ಟಿರುವಂತಹ ಬೆಂಕಿಯಂತಹ ಹೇಳಿಕೆ ಇದು. ಬೆಂಕಿ ಹಚ್ಚುವಂತಹ ನೂರಾರು ಅಮಾಯಕರುಗಳು ಪ್ರಾಣವನ್ನ ಕಳ್ಕೊಳ್ಳುವ ರೀತಿಯಾಗಿ ಮಾತನಾಡಿದ್ದಾನೆ ಈತ. ಕಾಂಗ್ರೆಸ್ ಮುಖಂಡನ ಬೆಂಕಿ ಹಚ್ಚುವ ಹೇಳಿಕೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ನೋಡಿ ಏನೇನ್ ಮಾತಾಡಿದಾನೆ ಆತ ಅಂತ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಇಂಥವರನ್ನ ಬಂಧಿಸಲ್ವಾ ಗೃಹ ಸಚಿವರೇ? ವಕ್ಫ್ ಬಿಲ್ ವಿರೋಧಿಸಿ ಸಮಾಜದಲ್ಲಿ ದಂಗೆ ಎಬ್ಬಿಸಬೇಕಂತೆ, ಜನರನ್ನ ಬಲಿ ಕೊಡ್ಬೇಕಂತೆ, ಸಾಯೋಕು ರೆಡಿ ಆಗ್ಬೇಕಂತೆ. ಗೃಹ ಸಚಿವರೇ ಇಂತಹ ಕಾಂಗ್ರೆಸ್ ಮುಖಂಡನನ್ನ ಏನ್ ಮಾಡ್ತೀರಾ ಹೇಳಿ? ಬಂದ್ ಮಾಡಿ, ಬೆಂಕಿ ಇಡಿ, ಒಡೆದು ಹಾಕಿ, ಮುರಿದು ಹಾಕಿ. ಒಂದರಲ್ಲಿ 8 ರಿಂದ 10 ಜನ ವಕ್ಫ್ ಬಿಲ್ ವಿರುದ್ಧ ಸಾಯ್ಬೇಕಂತೆ. ವಕ್ಫ್ ವಿರುದ್ಧ ರಕ್ತ ಹರಿಸಿ ಅಂತ ಹೇಳಿದ್ದಾನೆ ಕಾಂಗ್ರೆಸ್ ಮುಖಂಡ. ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ಈತ. ಮೊದಲು ಕಾಂಗ್ರೆಸ್ ಮುಖಂಡನ ಸಮಾಜಘಾತುಕ ಹೇಳಿಕೆ, ಇದರ ಬಗ್ಗೆ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಇಂತಹ ಹೇಳಿಕೆಗಳನ್ನ ಕೊಡುವವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ತೀರಾ? ಸಮಾಜದಲ್ಲಿ ಯಾವುದೇ ರೀತಿಯಲ್ಲೂ ಅಶಾಂತಿ ಸೃಷ್ಟಿ ಆಗದಾಗೆ ನೋಡ್ಕೊಳ್ಬೇಕು ಅಂತ ಹೇಳುವಂತಹ ಈಗ ಗೃಹ ಸಚಿವರು ಈ ವಿಚಾರದಲ್ಲಿ ಏನ್ ಮಾಡ್ತಾರೆ? ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತಹದ್ದು, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ ಈತ. ಹಾಗಾದ್ರೆ ಈತನ ವಿರುದ್ಧ ಯಾವ ಕ್ರಮ ಆಗತ್ತೆ? ಪರಮೇಶ್ವರ್ ಸಾಹೇಬ್ರೆ, ಇಂಥವ್ರನ್ನ ಬಂಧಿಸೋದಕ್ಕೆ ಆಗದಷ್ಟು ಅಶಕ್ತವಾಗಿದೆಯಾ ಪೊಲೀಸ್ ಇಲಾಖೆ ಅನ್ನೋದನ್ನ ನೀವೇ ಉತ್ತರ ಕೊಡಬೇಕು. ಮೊದಲದಾಗಿ ಆತ ಏನ್ ಹೇಳಿದ್ದಾನೆ ನೋಡಿ. रस्ते पर कोटरस्टा करने से, कटोटरा पकड़ने से, डीसी साहब को जाको देने से, सीएम को देने से और पदाधिकारी को लज्जा को देने से क्या अभी फायदा नहीं है. रास्ते पर उतरना ज़रूरी है. जो भी करना चाहते हैं तुम्हें चलाओ, मरो, जान की आहुति देना. हर गांव से 8-10 आदमी मरना कैसा होना 150 वो हुआ तो सिर फुट के कामा करना. बसा जलाना, ट्रेना जलाना, ट्रेना ठहरा करो, ट्रेना में से उतरो को जलाओ. और है ना जरे चीज़ें है ना बोल को करने के नहीं रहते, प्लानिंग कर को करने के नहीं रहते. और गाँव के जो भी जिम्मेदार हैं उन्होंने आए ने, उन्होंने बोले ने, उनको सभी ये करना नहीं तुम्हें, उन्होंने कब क्या करना उन्होंने आको करती. अब देखो हिंदुस्तान के अंदर हमारा कौन भी आज एक लीडर नहीं है. हमें लीडरिज मान रहे हैं किसी भी. ये उम्मीद है ना हर नौजवान से है ना, हर एक गाँव रखे रहता, उस उम्मीद को खरा उतरना पड़ता. इसके विरोध में है ना फुल गुस्से का मुजाहिरा करना. वक्त पड़ेगा तो गाँव बंद करो, जलाओ, फोड़ो, तोड़ो, क्या हो तो भी करो, मगर तुम्हें बड़ों की इज्जत करो बस पहले. और जो मशवरा रहता है वो मशवरे को काम करो. बड़े हैं ना खुद ब खुदा को तुम्हारे वक्त को है ना क्या साथ देना वो देती हैं. ಬೆಂಕಿ ಹಚ್ಚಿ ಸಾಯಿರಿ, ಸಾಯಿಸಿ ಅಂದವನು ಕಾಂಗ್ರೆಸ್ ಮುಖಂಡ. ಈತ ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಅಹಮದ್ ಕಬೀರ್ ಅಲಿಯಾಸ್ ಅಹಮದ್ ಖಾನ್. ಈತ ಮಾತನಾಡಿದ್ದನ್ನ ನೋಡಿದ್ರಲ್ಲ, ಏನಾಗಬೇಕು, ಯಾವ ರೀತಿಯಾಗಿ ರೊಚ್ಚಿಗೆ ಬಿಸ್ತಾ ಇದ್ದಾನೆ ಜನರನ್ನ ಅಂತ ಹೇಳಿ. ಗೃಹ ಸಚಿವರೇ, ದಾವಣಗೆರೆ ಪೊಲೀಸರಿಗೂ ಇದು ವಿಷಯ ಗೊತ್ತು. ಸಾಯಿರಿ, ಸಾಯಿಸಿ ಅಂದ ಕಾಂಗ್ರೆಸ್ನ ಮುಖಂಡ ಇದಾನಲ್ಲ ಅಹಮದ್ ಖಾನ್ ಅನ್ನ ಇಲ್ಲಿವರೆಗೂ ಬಂಧಿಸಿಲ್ಲ. ಯಾಕೆ? ಅಹಮದ್ ಕಬೀರ್ ಖಾನ್ ಅನ್ನ ಯಾವಾಗ ಬಂಧಿಸ್ತೀರಾ ಹೇಳಿ? ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆದ್ರೆ ವಿಡಿಯೋ ಮಾಡಿದವರನ್ನ ಬಂಧಿಸಿ ಸುಮ್ಮನಾಗಿದ್ದಾರೆ ಪೊಲೀಸರು. ಕಾಂಗ್ರೆಸ್ ಮುಖಂಡ ಅಹಮದ್ ಖಾನ್ ಅನ್ನ ಯಾವಾಗ ಬಂಧಿಸ್ತೀರಾ ಅನ್ನುವ ಪ್ರಶ್ನೆ. ಯಾರನ್ನೋ ಬಂಧಿಸೋದು, ಯಾರೋ ವಿಡಿಯೋ ಮಾಡ್ದ ಅಂತ ಹೇಳಿ ಅವನನ್ನ ಬಂಧಿಸೋದಲ್ಲ, ಯಾರು ಈ ತರ ಮಾಡಿದ್ದಾರೆ ಅವರನ್ನ ಬಂಧಿಸಬೇಕು. ಇಲ್ಲಿ ಈಗಾಗಲೇ ದಾವಣಗೆರೆಯ ಪಾಲಿಕೆಯ ಮಾಜಿ ಸದಸ್ಯ ಈತ. ಹಾಗಾದ್ರೆ ಈತನನ್ನ ಬಂಧಿಸಿಲ್ಲ ಯಾಕೆ? ಈತ ಪ್ರಭಾವಿ ಇದ್ದಾನೆ ಅಂತಾನ ಹೇಳಿಯ, ಅಥವಾ ಅಮಾಯಕರನ್ನ ಬಂಧಿಸಿದ್ರೆ ಆಯ್ತು ಅಂತಾನ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಈತ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಕೆಲಸವನ್ನ, ಜೊತೆಗೆ ಅಮಾಯಕರ ಪ್ರಾಣವನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈತನನ್ನ ಬಂಧಿಸಿಲ್ವಾ ಇನ್ನೂ ಕೂಡ? ಏನು ವಕ್ಫ್ ಬಿಲ್ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿತ್ತು. ಈ ಬೆನ್ನಲ್ಲೇ
ಏನು ಅದು ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂತಹ ಏನು ಕಬೀರ್ ಏನಿದ್ದಾರೆ ಇವರು ಏನೋ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು 8ನೇ ತಾರೀಕು ಒಂದು ಹೋಟೆಲಲ್ಲಿ ಕೂತು ಬಿಡುಗಡೆ ಮಾಡ್ತಾರೆ. ಈ ಹೇಳಿಕೆ ಬಿಡುಗಡೆ ಆದ ತಕ್ಷಣ ಅದು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತು. ವೈರಲ್ ಆದ ತಕ್ಷಣ ಕೂಡ ಏನು ಈಗ ಪೊಲೀಸರು ಕೂಡ ಒಂದು ಕೇಸನ್ನು ದಾಖಲಿಸಿಕೊಂಡು ಈಗ ಸದ್ಯ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಜೊತೆಗಿದ್ದಂತಹ ಇಬ್ಬರು ಏನು ವಿಡಿಯೋ ಮಾಡಿದ್ರು ಅವರು ಇಬ್ಬರನ್ನ ಈಗ ಜುಬೀರ್ ಮತ್ತೆ ಗನಿ ಅಂತ ಹೇಳಿ ಇಬ್ಬರನ್ನ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಆದ್ರೆ ಈತ ಏನು ಕಾರ್ಪೊರೇಟರ್ ಕಬೀರ್ ಏನಿದ್ದಾನೆ ತಲೆ ಮರೆಸ್ಕೊಂಡಿದ್ದಾನೆ. ಪೊಲೀಸರು ಕೂಡ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಆತ ಎಲ್ಲಿದ್ದಾನೆ ಅನ್ನೋದು ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಇದೀಗ ನಮ್ಮ ಜೊತೆ ಬಿಜೆಪಿಯ ಪಾಲಿಕೆ ಸದಸ್ಯರಾಗಿರುವಂತಹ ಪ್ರಸನ್ನ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅಹಮದ್ ಖಾನ್ ಕೊಟ್ಟಂತಹ ಹೇಳಿಕೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪೊಲೀಸರು ಮಾತ್ರ ಇನ್ನೂ ಕೂಡ ಬಂಧಿಸ್ತಾ ಇಲ್ಲ. ಅಶಾಂತಿ ಸೃಷ್ಟಿ ಆದ್ರೆ ಅಂತವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಆದ್ರೆ ಈ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ಬೇಜವಾಬ್ದಾರಿ, ಯಾಕೆ ಇನ್ನೂ ಕೂಡ ಈತನನ್ನ ಬಂಧಿಸಿಲ್ಲ? ಇವತ್ತು ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದಾನು ಈ ತರದ ಹೇಳಿಕೆಗಳು ಮತ್ತು ಹಠಾಸೆಗಳು ನಿರಂತರವಾಗಿ ನಡೀತಾ ಇದಾವೆ. ಯಾಕೆಂದ್ರೆ ಅದಕ್ಕೆ ರಕ್ಷಣೆ ನೀಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಗೃಹ ಸಚಿವರು ವರ್ತನೆ ಮಾಡ್ತಿದ್ದಾರೆ. ಇವತ್ತು ಇದೆಲ್ಲ ಒಂದು ನೋಡಿ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಆಕ್ಚುಲಿ ಮಹಿಳೆಯರನ್ನ ಸೇರಿಸೋ ಮೂಲಕ ಒಂದು ಎಂಪವರ್ ಮಾಡಿದೆ ಮಹಿಳೆಯರನ್ನ. ಮತ್ತೆ ಅಲ್ಲಿದ್ದಂತ ಹಲವಾರು ನ್ಯೂನ್ಯತೆಗಳನ್ನ ಇವತ್ತು ಕೇಂದ್ರ ಸರ್ಕಾರದ ಬಿಲ್ ಅಡ್ರೆಸ್ ಮಾಡಿದೆ. ಇದನ್ನ ನಾವು ಸ್ವಾಗತ ಮಾಡ್ಬೇಕು. ಅದನ್ನ ಬಿಟ್ಟು ಅದನ್ನ ವಿರೋಧ ಮಾಡೋ ರೀತಿ ಮತ್ತು ಕಾನೂನನ್ನ ಕೈಗೆ ಎತ್ಕೊಳ್ಳೋ ರೀತಿ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿ ಇವತ್ತು ಕೋಮು ಭಾವನೆಯನ್ನ ಕೆರಳಿಸುವಂತ ಕೆಲಸವನ್ನ ಇವತ್ತು ಯಾರೇ ಮಾಡಿರ್ಲಿ ಅದನ್ನ ಅದ್ರ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕಾದ್ರು. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ನಾವು ಶಾಂತಿಯನ್ನು ಕಾಪಾಡಬೇಕು, ಕಾನೂನನ್ನ ಗೌರವಿಸ್ಬೇಕು. ಆದ್ರೆ ಇವತ್ತು ಈ ಏನು ಹೇಳಿಕೆ ಇದೆ ಅದು ಅತ್ಯಂತ ಖಂಡನಾರ್ಹ ಮತ್ತು ಈ ಕೂಡಲೇ ಸರ್ಕಾರ ಮತ್ತು ಗೃಹ ಸಚಿವರು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಿಸ್ತೀನಿ. ಓಕೆ, ಈಗ ಅಹಮದ್ ಕಬೀರ್ ಖಾನ್ ಈ ಹಿಂದೆ ಕೂಡ ಇಂಥ ಹೇಳಿಕೆಗಳು ಏನಾದ್ರು ಕೊಟ್ಟಿದ್ದಿದೆಯಾ, ಏನಾದ್ರು ಕೇಸ್ಗಳು ಆಗಿದ್ದಿದೆಯಾ, ಅಥವಾ ಫಸ್ಟ್ ಟೈಮ್ ಈ ತರದ ಹೇಳಿಕೆ ಏನಾದ್ರು ಕೊಟ್ಟಿರೋದು? ಅಲ್ಲ, ಆ ತರದ ಈ ಹಿಂದೆ ಏನು ಘಟನೆ ಆ ತರದ ಘಟನೆಗಳಾಗಿಲ್ಲ. ನನ್ನ ಗಮನದಲ್ಲಿರೋ ಹಾಗೆ ಇದು ಮೊದಲನೇದು. ಮತ್ತೆ ಅವರು ಕೂಡ ಅವರ ಜವಾಬ್ದಾರಿಯನ್ನ, ಪಾಲಿಕೆ ಸದಸ್ಯರಾಗಿದ್ದಂಥವ್ರು ಅವ್ರ ಜವಾಬ್ದಾರಿ ಅರ್ತು ಸ್ಟೇಟ್ಮೆಂಟ್ ಅನ್ನು ಕೊಡ್ಬೇಕಾಯ್ತು. ಯಾವ್ದೋ ಪ್ರಚಾರಕ್ಕೋಸ್ಕರ ಅಥವಾ ಯಾರನ್ನೋ ಒಬ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಅಥವಾ ಇನ್ಯಾವುದೋ ಮನಸ್ಥಿತಿಯನ್ನು ಇಟ್ಕೊಂಡು ಆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕಾನೂನಿನ ಹಂತದಲ್ಲಿ ತಪ್ಪು ಅಂತ ನನ್ನ ಅನಿಸಿಕೆ. ಈಗ ಯಾರು ವಿಡಿಯೋ ಮಾಡಿದ್ರಲ್ಲ ಅವರ ಅರೆಸ್ಟ್ ಆಗಿದೆ, ಇವರನ್ನ ಮಾತ್ರ ಮಾಡೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಅಂದ್ರೆ ಪ್ರಭಾವಿ ಇದಾರಪ್ಪ, ಮಾಡೋದಕ್ಕೆ ಆಗೋದಿಲ್ಲ ಅಂತಾನ? ಏನ್ ಪೊಲೀಸರು ಇದರ ವಿಚಾರದಲ್ಲಿ ಏನಾದ್ರು ನೀವು ಕೇಳಿದೀರಾ, ಮಾತನಾಡಿದ್ರಾ? ಅಲ್ಲ, ಅದೇ ಕಾನೂನು ಕ್ರಮ ತಗೊಳ್ತೀವಿ, ಇದು ಮಾಡ್ತಿದೀವಿ ಆ ತರನೇ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರದ ನೋಡಿ, ಇದು ಒಂದೇ ಕೇಸ್ ಅಲ್ಲ, ಸುಮಾರು ಇವತ್ತು ಸರ್ಕಾರ ಒಂದು ತುಷ್ಟೀಕರಣ ನೀತಿಯಲ್ಲಿ ನಿಂತಿದೆ. ನಾವಿದೀವಿ, ನೀವ್ ಏನ್ ಬೇಕಾದ್ರೂ ಮಾಡಿ ಅಂತ ಜಿಹಾದಿ ಮನಸ್ಥಿತಿಯನ್ನ ಹುಟ್ಟಾಕುವಂತ ಮತ್ತು ಅವರಿಗೆ ಧೈರ್ಯ ಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ತರದ ಪ್ರಕರಣಗಳು ಹೆಚ್ಚೆಚ್ಚಾಗ್ತಾ ಇದಾವೆ. ಇವತ್ತು ಬಂಧಿಸ್ಬೇಕಾಗಿತ್ತಲ್ವಾ? ನೀವು ಈಗ ಕೇಸ್ ದಾಖಲಾಗಿದೆಯಾ ಇವರ ವಿರುದ್ಧನೂ? ಇನ್ನೂ ಆಗಿಲ್ಲ, ಆಗಿಲ್ಲ. ಓಕೆ, ಎಸ್, ಥ್ಯಾಂಕ್ ಯು ಪ್ರಸನ್ನ ಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಈಗ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಇವರ ವಿರುದ್ಧ ಕೇಸ್ ದಾಖಲಾಗಿದೆ ಅಥವಾ FIR ಆಗಿಲ್ವಾ? ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರದಲ್ಲಿ? ಇಷ್ಟೆಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ, ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳು ಆಗ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಬಂಧಿಸಿಲ್ಲ? ಏನಂದ್ರೆ ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು ಕೂಡ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ. ಬಟ್ ಆದ್ರೆ ಈ ಕಬೀರ್ ಅಂತ ಏನು ಕಾರ್ಪೊರೇಟರ್ ಇದ್ದಾರೆ ಅವರು ಸದ್ಯ ಈಗ ತಲೆಮರೆಸ್ಕೊಂಡ್ರಿಂದ ಅವ್ರಿಗೆ ಹುಡುಕಾಟವನ್ನು ನಡೆಸಿರುವಂತದ್ದು. ಈಗ ಸದ್ಯ ಏನು ಅವ್ರ ಜೊತೆ ಇದ್ದಂತಹ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಏನು ಬಿಜೆಪಿ ಅವರು ಇರ್ಬೋದು, ಉಳಿದಂತೆ ಸಂಘ ಸಂಸ್ಥೆಯವರು ಸಾಕಷ್ಟು ಏನು ಈತನ ಬಂಧನ ಮಾಡ್ಬೇಕು ಅಂತ ಹೇಳಿ ಕೇಳಿ ಬರ್ತಿದೆ. ಆದ್ರೆ ಪೊಲೀಸರು ಕೂಡ ನಾವು ಹುಡುಕಾಟ ನಡೆಸಿದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸದ್ಯಕ್ಕೆ ಈತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ದೊರೆತಿಲ್ಲ. ಅಂದ್ರೆ ತಲೆಮರೆಸ್ಕೊಂಡಿದ್ದಾನ ಈ ವಿಡಿಯೋ ಬಂದ್ಮೇಲೆ? ಈ ವಿಡಿಯೋ ಅರಿಬಿಟ್ಟ ನಂತರ ಏನು ದೂರು ದಾಖಲಾಗುತ್ತೆ, 8ನೇ ತಾರೀಕೆ ದೂರು ದಾಖಲಾಗುತ್ತೆ. ಇದು ವಿಡಿಯೋ ಅರಿಬಿಟ್ಟ ತಕ್ಷಣ ದೂರು ದಾಖಲಾದ ತಕ್ಷಣ ಆತ ಏನು ತಲೆಮರೆಸ್ಕೊಂಡಿದ್ದಾರೆ, ಎಲ್ಲಿದ್ದಾರೆ ಅಂತ ಹೇಳಿ ಕೂಡ ಇದುವರೆಗೂ ಪತ್ತೆ ಮಾಡಿಲ್ಲ. ಆದ್ರೆ ಪೊಲೀಸರು ಹುಡುಕಾಟ ನಡೆಸಿದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಓಕೆ, ಯಾವಾಗ ಹುಡುಕಾಟವನ್ನ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಇಂತಹ ಒಂದು ವಿಡಿಯೋಗಳು ಯಾವ್ದಾದ್ರು ಒಂದು ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹೇಳಿಕೆಗಳು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನ ಹಿಡಿಯುವಂತಹ ಕೆಲಸಗಳಾಗುತ್ತೆ. ಆದ್ರೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳು ಈತನಿಂದ ನಡೆದಿದೆ. ನೋಡೋಣ ಪೊಲೀಸರು ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಡೀಟೇಲ್ಸ್ಗೆ.
ನೋಡಿ, ಇದು ಕಾಂಗ್ರೆಸ್ ಮುಖಂಡ ಕೊಟ್ಟಿರುವಂತಹ ಪ್ರಚೋದನಾತ್ಮಕ ಹೇಳಿಕೆ. ಆತ ಏನೇನು ಮಾತಾಡಿದಾನೆ ಅನ್ನೋದನ್ನ ನಿಮ್ಮ ಮುಂದೆ ಇನ್ನೊಂದು ಸಲ ತೋರಿಸ್ತೀವಿ ನೋಡಿ. प्रोटेस्टां करने सी, कटोटरा पकड़ने सी, डीसी साहब को जाको देने सी, सीएम को देने सी और पदाधिकारी को लज्जा को देने सी कि अभी फायदा नहीं है, रास्ते पर उतरना ज़रूरी है। जो भी करना चाहती हैं तुम्हें चलाओ, मरो, जान की आहुति देना। हर गांव से 8-10 आदमी मरना, कैसा होना 150, वो हुआ तो सिर फुट के कामा करना, बसा जलाना, ट्रेना जलाना, ट्रेना ठहरा करो, ट्रेना में से उतरो को जलाओ। और है ना जरे चीज़ा है ना, बोल को करने के नहीं रहते, प्लानिंग कर को करने के नहीं रहते। और गाँव के जो भी जिम्मेदार हैं उन्होंने आए ने, उन्होंने बोले ने, उनको सभी ये करना नहीं तुम्हें, उन्होंने कब क्या करना उन्होंने आको करती। अब देखो हिंदुस्तान के अंदर हमारा कौन भी आज एक लीडर नहीं है, हमें लीडर मान रहे ना किसी भी। ये उम्मीद है ना हर नौजवान से है ना, हर एक गाँव रखे रहता, उस उम्मीद को खरा उतरना पड़ता। इसके विरोध में है ना फुल गुस्से का मुजाहिरा करना, वक्त पड़ेगा तो गाँव बंद करो, जलाओ, फोड़ो, तोड़ो, क्या हो तो भी करो, मगर तुम्हें बड़ों की इज्जत करो बस पहले। और जो मशवरा रहता है वो मशवरे को काम करो। बड़े हैं ना खुद ब खुदा को तुम्हारे वक्त को है ना क्या साथ